ಪ್ರೇಮ್, ನೀನ್ ಹೆಂಡತಿ ತುಂಬಾ ಓವರಾಗಿ ಮಾತಾಡ್ತಿದ್ದಾಳೆ. ಅವಳಿಗೆ ಬುದ್ಧಿ ಹೇಳು, ಇಲ್ಲ ಅಂದ್ರೆ. ಪ್ರಮೋದ್, ಸಾಕ್ ನಿಲ್ಸು. ನಾನು ಆಗ್ಲಿಂದ ಕೂಲಾಗಿ ಹೇಳ್ತಾನೆ ಇದ್ದೀನಿ, ಏನೋ ಓವರ್ ಆಗಿ ಮಾತಾಡ್ತಿದ್ಯಲ್ಲ. ಏನು ಈ ಮನೆಗೆ ನೀನು ಒಬ್ನೇನ ಮಗ? ನಾನು ಈ ಮನೆ ಮಗನೇ. ಅಪ್ಪನ ಮೇಲೆ ನಿನಗೆ ಮಾತ್ರ ಪ್ರೀತಿ ಇರೋದು. ನನಗೂ ಪ್ರೀತಿ ಕಾಳಜಿ ಎಲ್ಲ ಇದೆ. ನಿನ್ ತರ ಪ್ರೂವ್ ಮಾಡ್ಕೊಂಡು ಓಡಾಡೋ ಅವಶ್ಯಕತೆ ನನಗಿಲ್ಲ. ಪ್ರೇಮ್, ನೀನ ರಾಂಗ್ ಆಗಿ ಜಡ್ಜ್ ಮಾಡ್ತಿದ್ಯಾ. ನಾನು ಹೇಳೋದು ಕೇಳು. ಏನೋ ಕೇಳೋದು? ಕೇಳೋನಾಗಿದ್ರೆ ನೀನು ಮೊದಲು ನನ್ನ ಹತ್ರ ಬಂದು ಮಾತಾಡ್ತಿದ್ದೆ. ಒಬ್ಳೆ ನನ್ನ ಹೆಂಡತಿ ಸಿಕ್ಕಿದಾಳೆ ಅಂತ ಅವಳ ಮೇಲೆ ಎಗರಾಡ್ತಿರ್ಲಿಲ್ಲ. ಪ್ರೇಮ್, ಸಾಕ್ ನಿಲ್ಸೋ ನಿನ್ ನಾಟಕನ. ಹೆಣ್ಮಕ್ಳ ಹತ್ರ ಜೋರ್ ಮಾಡೋನು ಒಬ್ಬ ಗಂಡ್ಸ. ಪ್ರೇಮ್, ನಾಲ್ಗೆ ಮೇಲೆ ಹಿಡ್ತಾ ಇರ್ಲಿ. ಏನೇ ಅದು ನಿಮ್ಮ ಅಣ್ಣ. ಬಾರೇ ಬಾ, ಗಂಡನ ನನ್ನ ಮೆಚ್ಚು ಬಿಟ್ಟು ಇವಾಗ ನಾಟಕ ಆಡೋದಕ್ಕೆ ಬರ್ತಿದ್ದೀರಾ? ಸರು, ನನ್ನನ್ನ ಕೆಣಕ್ಬೇಡ. ಅಂತರಾತೆ ಕೈ ಮುಗ್ದು ಇಲ್ಲಿಗೆ ನಿಲ್ಸು ಅಂತ ಹೇಳಿದಕ್ಕೆ ನಿನ್ನನ್ನ ಸುಮ್ಮನೆ ಬಿಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ಅಯ್ಯೋ, ಗಂಡ ಹೆಂಡತಿ ಇಬ್ರು ಸೇರ್ಕೊಂಡು ನನ್ನ ಮುಗ್ಸೋದಕ್ಕೆ ಬರ್ತಿದ್ದಾರೆ. ಅದನ್ನ ನೋಡ್ಕೊಂಡು ನೀವು ಸುಮ್ಮನೆ ನಿಂತಿದ್ದೀರಲ್ಲ, ನೀವು ಒಬ್ಬ ಗಂಡ್ಸ. ಪ್ರೇಮ್, ನಿನ್ ಹೆಂಡತಿಗೆ ಬಾಯಿ ಮುಚ್ಕೊಂಡ್ರ ಕೇಳು. ಏತೇನೆ ಏನು ಹೇಳ್ದೆ ನೀಟಾಗಿ ಮಾತಾಡ್ಸಿ ಕಳ್ಸಿದ್ದಾರೆ ಅಂತದ್ರಲ್ಲಿ ನೀವ್ ಯಾರಿ ನನಗೆ ಹೇಳೋದಿಕ್ಕೆ? ಸರು, ಇರೋ ವಿಷಯ ತಿತ್ಕೊಂಡು ಒಪ್ಕೋ, ಸಮಸ್ಯೆನ ದೊಡ್ಡದು ಮಾಡಬೇಡ. ಪ್ರಮೋದ್, ಇದ್ದೇ ಲಾಸ್ಟ್ ವಾರ್ನಿಂಗು. ಇನ್ನೊಂದ್ಸಲ ನನ್ನ ಹೆಂಡತಿ ಬಗ್ಗೆ ಮಾತಾಡೋದಕ್ಕೆ ಬಂದ್ಯೋ ಏನೋ ಮಾಡ್ತೀಯಾ? ಏನೋ ಮಾಡ್ತೀಯಾ? ಹೊಡಿಯೋ ಪ್ರೇಮ್, ಬೇಡ. ಹೊಡಿತ್ಯಾ? ಹೊಡಿತ್ಯಾ? ನಿಮ್ಮಪ್ಪ ಮನೇಲೇ ಇದ್ದಾನೆ. ಅವ್ರೇನಾದ್ರೂ ಇದು ನೋಡಿದ್ರೆ ಏನಾಗುತ್ತೆ ಗೊತ್ತಾ? ರಾಮ್ ಬೆಳೆಸಿರೋ ಮಕ್ಕಳೇನೋ ನೀವು. ಬಾಯಿ ಮುಚ್ಕೊಂಡು ನಿಮ್ ರೂಮ್ ಒಳಗೆ ಹೋಗಿ ಅಂತೆ. ಹೋಗಿ. ಭಗವಂತ, ಒಂದ್ ಸಮಸ್ಯೆ ಬಗೆಹರಿತು ಅಂತಂದ್ರೆ ಇನ್ನೊಂದು ತಂದಿಟ್ಬಿಟ್ಟಿಲ್ಲಪ್ಪ. ಎಲ್ಲರ ಹತ್ರ ಅಷ್ಟು ಚೆನ್ನಾಗಿ ಬಿಹೇವ್ ಮಾಡುವಂತ ದುರ್ಗಾ ಸರು ನಿನ್ನ ಹತ್ರ ಯಾಕೆ ಆ ಥರ ಆಡ್ತಾರೆ? ಅಕ್ಕ, ಸುಮ್ಮನೆ ತಮಾಷೆಗೆ. ಆಮೇಲೆ ಆಗ ಅಂತರ ಅಕ್ಕ, ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ, ನೀವು ಅಲ್ಲೇ ಕೂತಿರಿ ಅಂತ ಹೇಳ್ತಾರೆ. ಆಗ ನಾನು ಇಲ್ಲ ಮೆಡಿಟೇಷನ್ ತುಂಬಾ ಇಂಪಾರ್ಟೆಂಟು, ನೀನು ಹೋಗ್ಲೇಬೇಕು ಅಂತ ಫೋರ್ಸ್ ಮಾಡ್ತೀನಿ. ಮತ್ತೆ ತಪ್ಪುತ್ರ ಕೊಡ್ತಾ ಇದ್ದೀರಾ? ನಾನು ಹೇಳೋದನ್ನ ಕೇಳಿ, ನೀವು ಒಳಗಡೆ ಹೋಗಿ ಕೂರ್ತೀರಾ. ಕರೆಕ್ಟ್. ನೀವು ಒಬ್ರಿಗೊಬ್ರನ್ನ ನೋಡ್ತೀರಾ, ಲುಕ್ ಎಕ್ಸ್ಚೇಂಜ್ ಆಗುತ್ತೆ. ನೀವು ಅವ್ರನ್ನೇ ನೋಡ್ತಾ ಕಳೆದು ಹೋಗ್ತೀರಾ, ಅವರು ಅಷ್ಟೇ ನಿಮ್ಮನ್ನೇ ನೋಡ್ತಿರ್ತಾರೆ. ಆಮೇಲೆ ಅವ್ರ ಕೈ ಹಿಡ್ಕೊಂಡು ಮೆಡಿಟೇಷನ್ ಮಾಡಕ್ ಬನ್ನಿ ಅಂತ ಕರ್ಕೊಂಡು ಬರ್ತೀರಾ. ಇಷ್ಟಕ್ಕೆ ಮುಗಿತಾ? ಇಲ್ಲ, ಇಷ್ಟಕ್ಕೆ ಮುಗ್ದಿಲ್ಲ. ನೀವಿಬ್ರು ಒಂದು ಬ್ಯೂಟಿಫುಲ್ ಆಗಿರೋ ವಾಕ್ ಮಾಡ್ತೀರಾ. ನೀವಿಬ್ರು ವಾಕ್ ಮಾಡ್ತಾ ಬರುವಾಗ ಅಂತರ ಅಕ್ಕಂಗೆ ನೀವು ಸಪ್ತಪದಿ ತುಳಿದಿದ್ದು ಫೀಲ್ ಆಗಿ ಎಲ್ಲ ನೆನಪಾಗ್ಬಿಟ್ರೆ? ಲೀಲಾ, ಐ ಥಿಂಕ್ ಯು ಆರ್ ವೇಸ್ಟಿಂಗ್ ಟೈಮ್. ನಾನು ಇಮಿಡಿಯೇಟ್ ಹೋಗಿ ಅಂತರನ್ನ ಕರ್ಕೊಂಡ್ಬರ್ತೀನಿ. ಇದು ಜೋಶ್ ಅಂದ್ರೆ ಹೋಗಿ ಬನ್ನಿ. ಒಂದು ನಿಮಿಷ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ದಟ್ಸ್ ಓಕೆ. ರಿಲ್ಯಾಕ್ಸ್, ಗಾಬರಿ ಆಗ್ಬೇಡಿ ನೀವು ಪ್ಲೀಸ್. ಇಲ್ಲ, ಮೊದಲಾದ್ರೆ ಗಾಬರಿ ಆಗ್ತಿದ್ದೆ, ಆದರೆ ಈಗ ಆ ಫೀಲ್ ಇಲ್ಲ. ಪ್ಲೀಸ್ ಕೂತ್ಕೊಳ್ಳಿ. ನೀವು ಇಲ್ಲಿ? ಅದು ನೀವು ಮೆಡಿಟೇಟ್ ಮಾಡಿದ್ರೆ ನೆನಪು ವಾಪಸ್ ಬರುತ್ತೆ ಅಂತ ಡಾಕ್ಟರ್ ಹೇಳಿದರು. ಅದಕ್ಕೆ ಒಬ್ಬರನ್ನ ಕರೆಸಿದ್ದೆ. ನೀವು ಮಲಗಿದ್ರಲ್ಲ, ಎದ್ದೇಳ್ಸಕ್ಕೆ ಮನಸ್ಸಾಗಲಿಲ್ಲ. ಸೊ ನೀವು ಎದ್ದೇಳೋ ತನಕ ವೇಟ್ ಮಾಡ್ತಾ ಇದ್ದೆ ಅಷ್ಟೇ. ನಾನು ನಿಮ್ಮನ್ನೊಂದು ಮಾತು ಕೇಳಲಾ? ಕೇಳಿ. ನನ್ನ ಬಗ್ಗೆ ಯಾಕೆ ನಿಮ್ಗೆ ಅಷ್ಟೊಂದು ಕೇರು? ನೀವು ಹೇಳೋ ರೀಸನ್ ನನಗೆ ತುಂಬ ಚೆನ್ನಾಗಿ ಗೊತ್ತು.
ಆ್ಯಕ್ಚುಲಿ ಯಾರೂ ಇಷ್ಟೆಲ್ಲ ಕೇರ್ ಮಾಡಲ್ಲ. ಎಲ್ರಿಗೂ ಅವ್ರವ್ರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ, ಅವ್ರದ್ದೇ ಆದಂಥ ಕಮಿಟ್ಮೆಂಟ್ಸ್ ಇರುತ್ತೆ. ನೀವು ಅದನ್ನೆಲ್ಲ ದಾಟಿ ತುಂಬ ಕೇರ್ ಮಾಡ್ತಿದ್ದೀರಾ. ನಾನು ಈ ಥರ ಎಲ್ಲೂ ನೋಡಲಿಲ್ಲ. ಎಲ್ಲರೂ ಅವ್ರ ಹೆಂಡ್ತಿದಿರನ್ನ ಕೇರ್ ಮಾಡ್ತಾರೆ, ಆದರೆ ನಿಮ್ಮ ಹಾಗೆ ಯಾರೂ ಕೇರ್ ಮಾಡಲ್ಲ ಅನ್ಸುತ್ತೆ. ಹೆಂಡತಿ ಅನ್ನೋದು ಸಂಬಂಧಕ್ಕೊಂದು ಹೆಸರಷ್ಟೇ. ಆ ಸಂಬಂಧ ಉಸಿರಲ್ಲಿ ಬೆರ್ತೋದಾಗ ನಾವೆಷ್ಟೇ ಮಾಡಿದ್ರು ಕಡಿಮೆ ಅನಿಸುತ್ತೆ. 100 ಸಲ ನೋಡಿದ್ರು ಇನ್ನೊಂದು ಸಲ ನೋಡಬೇಕು ಅನ್ಸುತ್ತೆ. ಜೊತೆಗೆ ಬದುಕ್ತಾ ಇದ್ರೆ ಒಂದು ಜನ್ಮ ಕಡಿಮೆ ಅನಿಸುತ್ತೆ. ಅಂತ ನಗುನ ಸೆಲೆಬ್ರೇಟ್ ಮಾಡಬೇಕು ಅನ್ಸುತ್ತೆ. ಆ್ಯಂಡ್ ಆ ನಗುಗೆ ಯಾವಾಗಲೂ ನಾನೇ ಕಾರಣ ಆಗಬೇಕು ಅನ್ಸುತ್ತೆ. ಆ್ಯಂಡ್ ಅವಳನ್ನ ನೋಡ್ತಾನೆ ಇರಬೇಕು ಅನ್ಸುತ್ತೆ. ನೀವಿಬ್ರು ಇನ್ನೂ ಸರಿ ಹೋಗಿಲ್ವಾ? ನಿಮ್ಮನ್ನೇ ಕೇಳ್ತಿರೋದು. ನೆನ್ನೆದನ್ನ ನೆನ್ನೆಗೆ ಬಿಡ್ಬೇಕು. ನೀವೇನೋ ಮುಂದುವರಿಸ್ತಾ ಇದೀರಲ್ಲ. ಒಳ್ಳೆ ಚಿಕ್ಕ ಮಕ್ಳ ತರ ಜಗಳ ಆಡ್ತೀರಪ್ಪ. ನೀವೇನಾದ್ರೂ ನಿಮ್ಮ ಅಣ್ಣನ ಹತ್ರ ಮತ್ತೆ ಮಾತಾಡೋದಕ್ಕೆ ಹೋದ್ರೆ ನಾನು ಭದ್ರಕಾಳಿ ಆಗ್ಬೇಕಾಗತ್ತೆ. ಹುಷಾರ್. ನನ್ಗೊಂದು ಮುಖ ನೋಡೋದಕ್ಕೂ ಇಷ್ಟ ಇಲ್ಲ. ಚಿಕ್ಕವನಾಗ ಅವ್ನಿಗೆ ಎಷ್ಟು ಕೊಬ್ಬಿರ್ಬೇಕಾರೆ ನಾನು ದೊಡ್ಡವನು, ಮೈ ಮೇಲೆ ಬಿದ್ದು ಮಾತಾಡೋಕ್ಕಾಗತ್ತಾ? ವಯಸ್ಸಲ್ಲಿ ನಾನು ಚಿಕ್ಕವನಿರ್ಬೋದು, ಆದ್ರೆ ಕಾಮನ್ ಸೆನ್ಸ್ ಅನ್ನೋದು ನನಗೂ ಇದೆ. ಅದು ಇವನ್ಗಿಲ್ವೇ? ನನ್ಕಿಂತ ದೊಡ್ಡವನ ಈಗೋ ಜಾಸ್ತಿ ಇವನ್ಗೆ. ನೋಡಿದ್ರಾ, ಇಂಥವ್ನ ಹತ್ರ ಮಾತಾಡೋಕ್ಕಾಗತ್ತಾ? ಜಗಳ ಆಗಿದ್ದು ಒಳ್ಳೇದಾಯ್ತು, ಇಲ್ಲ ಅಂದಿದ್ರೆ ನನ್ನ ಬಣ್ಣ ಗೊತ್ತಾಗ್ತಿರ್ಲಿಲ್ಲ. ಏನೋ ಗೊತ್ತಾಗ್ತಿರ್ಲಿಲ್ಲ. ಬೈಲಾಗಿದ್ದು ನಿನ್ ಬಣ್ಣ. ಹೋಗಿ ಹೋಗಿ ನಿನ್ನ ಅಣ್ಣ ಅಂತ ಕರಿತೀನಲ್ಲ, ನನ್ ಕರಿಯಕ್ಕೆ ಅಸಹ್ಯ ಆಗುತ್ತೆ. ಏಯ್ ಪ್ರೇಮ್, ಏನೋ ಸಾಕು. ನೆನ್ನೆ ವಿಷಯನ ನೆನ್ನೆಗೆ ಬಿಟ್ಟಿರ್ತೀರಾ ಅನ್ಕೊಂಡೆ, ಆದ್ರೆ ನೀವ್ ನೋಡಿದ್ರೆ ಮುಂದುವರಿಸ್ತಾ ಇದ್ದೀರಲ್ಲ. ಈ ತರ ಜಗಳ ಆಡಿದ್ರೆ ಇದು ಮನೆ ಅನ್ಸ್ಕೊಳುತ್ತಾ? ನೀವೇ ಹೇಳಿ. ಇಂಥ ದುರಾಂಕಾರಿಗಳ ಹತ್ರ, ಹೆಂಡತಿ ಮಾತು ಕೇಳ್ಕೊಂಡು ಕುಣಿಯೋರ ಹತ್ರ ನನಗೆ ಮಾತಾಡಕ್ಕೆ ಇಷ್ಟ ಇಲ್ಲ. ಪ್ಲೀಸ್ ನನಗೇನು ಹೇಳ್ಬೇಡಿ. ಐ ಆಮ್ ಸಾರಿ. ಎಲ್ಲಾರ್ದು ಕಾಫಿ ಆಗಿದೆ, ನಿಮ್ಮಿಬ್ರದ್ದು ಮಾತ್ರ ಆಗಿರ್ಲಿಲ್ಲ ಅಂತ ಅತ್ತೆ ಹೇಳಿದ್ರು. ತಗೊಳ್ಳಿ. ನನಗೆ ಬೇಡ. ಯಾಕೆ? ಇಷ್ಟ ಇಲ್ಲ. ಕಾಫಿ ಇಷ್ಟ ಇಲ್ಲ ಅಂದ್ರೆ ಟೀ ಮಾಡ್ಕೊಂಬರ್ಲಾ? ನನಗೆ ನೀವೇನೇ ಕೊಟ್ಟರು ಇಷ್ಟ ಆಗಲ್ಲ. ಯಾಕೆ? ನಾನೇನು ಮಾಡಬಾರ್ದ? ಯಾಕಪ್ಪ ಹೀಗೆ ಮಾತಾಡ್ತಾ ಇದೀಯಾ? ಲಕ್ಷ್ಮಿ, ನೀನು ಸುಮ್ಮನೆ ಬಾ. ಒತ್ತಾಯ ಮಾಡ್ಕೊಡೋದಕ್ಕೆ ಇಲ್ಲಿ ಯಾರು ಮಕ್ಕಳಲ್ಲ. ಒತ್ತಾಯ ಮಾಡೋದ್ ಬೇಕಾಗೂ ಇಲ್ಲ. ನನ್ ಗಂಡ ನಾನ್ ಮಾಡಿರೋ ಕಾಫಿನ ಕುಡಿಯೋದು, ಅದಕ್ಕೆ ಅವ್ರಿಗೆ ಬೇರೆ ಕಾಫಿ ಮಾಡ್ಕೊಂಡ್ ಬಂದಿದ್ದೀನಿ. ಸರು, ಒಂದೇ ಮನೇಲಿ ಇಟ್ಕೊಂಡು ಇನ್ 2 ಡೊಲೆ ಹಚ್ಬೇಕು ಅಂತ ಅನ್ಕೋತಾ ಇದ್ಯಾ? ಎಷ್ಟೋ ಫ್ಯಾಮಿಲಿಲಿ ದೊಡ್ಡ ದೊಡ್ಡ ಜಗಳ ಆದ್ರೂ ಅವರೆಲ್ಲ ಮತ್ತೆ ಒಂದಾಗ್ತಾರೆ. ಆದ್ರೆ ನೀವುಗಳು ಮಾಡ್ತಿರೋದು ತುಂಬಾ ದೊಡ್ಡ ತಪ್ಪು. ನಿಮಗ್ ಯಾಕ್ರಿ ನಮ್ ಸಂಸಾರದ ವಿಷಯ? ಅಷ್ಟಕ್ಕೂ ನಮ್ ಮನೆಗೂ ನಿಮ್ಗೂ ಏನ್ ಸಂಬಂಧ? ಬಂದ್ಬಿಟ್ರು ನಮ್ ಫ್ಯಾಮಿಲಿ ಮಧ್ಯ ಮೂಗ್ ತೋರ್ಸೋದಕ್ಕೆ. ಸರು, ಸರಿಯಾಗಿ ಮಾತಾಡಮ್ಮ. ಲೀಲಾಗಿ ಪ್ರಶ್ನೆ ಕೇಳ್ತಾ ಇದೀಯಾ? ಹೌದು, ಈಗ್ಲೂ ನಾನು ಅದೇ ಪ್ರಶ್ನೆ ಕೇಳ್ತೀನಿ. ಲೀಲಾಗೂ ಈ ಮನೆಗೂ ಏನ್ ಸಂಬಂಧ? ಸಂಬಂಧ ಇಲ್ದೇ ಇರೋರು ಸಂಬಂಧಿಕರ ಬಗ್ಗೆ ಮಾತಾಡೋದಕ್ಕೆ ಬರಬಾರ್ದು. ಲೀಲಾಗೂ ಈ ಮನೆಗೂ ಸಂಬಂಧ ಇಲ್ವಾ? ಸಂಬಂಧ ಇದೆ. ಏನ್ ಸಂಬಂಧ ಇದೆ ಅಜ್ಜಿ? ಲೀಲಾ ನನ್ನ ಮಗನ ಹೆಂಡತಿ, ಅಂದ್ರೆ ನನ್ನ ಸೊಸೆ. ಎಲ್ಲಿವರೆಗೂ ಇವ್ರು ನಿಮ್ ಸೊಸೆ? ಅಂತರಾತೆಗೆ ನೆನಪು ಬರೋವರೆಗೂ ಮಾತ್ರ. ಆಮೇಲೆ ಇವ್ರ ಜಾಗ ಯಾವುದು ಅಂತ ಇವ್ರಿಗೆ ಗೊತ್ತಾಗತ್ತೆ.
ಅಜ್ಜಿ ಅಜ್ಜಿ ಒಂದ್ ನಿಮಿಷ. ಅಯ್ಯೋ ಪಾಪ, ಅಜ್ಜಿ ಬೇಜಾರ್ ಮಾಡ್ಕೊಂಡು ರೂಮಿಗೆ ಹೊರಟೋದ್ರು. ಇವರಿಂದ ಇನ್ನೂ ಅದ್ ಯಾರ್ಯಾರಿಗೆ ಬೇಜಾರಾಗಿ ಹೊರಗೆ ಹೋಗ್ತಾರೋ ಏನು. ನೋಡಿ, ಇಬ್ರಲ್ಲಿ ಒಬ್ರಿಗೂ ನನ್ನ ಮನೆಯಿಂದ ಆಚೆ ಹೋಗೋಕ್ ಬಿಡಲ್ಲ. ಈ ಮನೆ ಮುರಿಬಾರ್ದು. ಲಕ್ಷ್ಮಿ, ಒಬ್ರು ಸೋತ್ರೇನೆ ತಾನೇ ಸಂಸಾರ. ಪ್ರೇಮ್, ನಂಗೆ ಗೊತ್ತು ನಿಮ್ಗೆ ಸರು ಮಾತಾಡಕ್ ಬಿಡ್ತಿಲ್ಲ ಅಂತ, ಆದ್ರೆ ಪ್ಲೀಸ್ ನೀವ್ ಮಾತಾಡ್ಸಿ. ಪ್ರೇಮ್, ಪ್ಲೀಸ್ ಪ್ರಮೋದ್ನ ಮಾತಾಡ್ಸಿ. ಪ್ರಮೋದ್, ಪ್ಲೀಸ್ ಪ್ರೇಮ್ ಹತ್ರ ಮಾತಾಡಿ. ಅದಕ್ಕೆ ಮೆಡಿಟೇಟ್ ಮಾಡೋಕ್ಕಾಗದೆ ಓಡ್ ಬಂದ್ಬಿಟ್ಟೆ. ಮೇಡಮ್, ಈಗಲಾದ್ರೂ ನಂಬ್ತೀರಾ ಏಜಸ್ ಸರ್ ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾರೆ ಅಂತ? ರೂಪಾ, ನನ್ಗೆ ಯಾವುದು ನೆನಪೇ ಆಗದೆ ಇವ್ರು ಹೇಳೋ ವಿಷಯಗಳು ನನ್ಗೆ ಯಾವುದು ಕನೆಕ್ಟ್ ಆಗಲ್ಲ. ಪ್ಲೀಸ್ ಅರ್ಥ ಮಾಡ್ಕೋ. ನಿಮಗೆ ಕನೆಕ್ಟ್ ಆಗದೆ ಇರ್ಬೋದು ಮೇಡಮ್, ಆದರೆ ನಿಮ್ಮ ಮನಸ್ಸಿಗೆ ಆಲ್ರೆಡಿ ಕನೆಕ್ಟ್ ಆಗ್ತಾ ಇದೆ. ಅಷ್ಟಿಲ್ಲದೆ ಈ ಮನೆಗೆ ನೀವು ಹೇಗೆ ಹೊಂದ್ಕೊಳ್ಳೋಕೆ ಸಾಧ್ಯ ಆಯಿತು? ಇದ್ರ ಅರ್ಥ ನಿಮ್ಮ ಮನಸ್ಸಿಗೆ ಗೊತ್ತಿಲ್ಲದಿರೋ ಎಷ್ಟೋ ವಿಷಯಗಳು ನಿಮ್ಮ ಹೃದಯಕ್ಕೆ ಗೊತ್ತಿರುತ್ತೆ ಅಂತ. ಇನ್ಮೇಲಿಂದ ನೋಡಿ ಮೇಡಮ್, ಎಲ್ಲ ನಿಧಾನಕ್ಕೆ ಶುರು ಆಗುತ್ತೆ. ಇರಬಹುದು, ಇಲ್ದೇನೂ ಇರಬಹುದು. ಆದರೆ ನನ್ನ ಲೈಫಲ್ಲಿ ಯಾವುದೇ ಡೆವಲಪ್ಮೆಂಟ್ ಆದರೂ ಅದಕ್ಕೆ ಕಾರಣ ಲೀಲಾನೇ. ಅವಳು ನನ್ನ ಬಗ್ಗೆ ತೋರಿಸ್ತಾ ಇರುವಂಥ ಸ್ನೇಹ, ಹೇಜಿ ಅವರು ನನ್ನ ಬಗ್ಗೆ ತೋರಿಸ್ತಾ ಇರುವಂಥ ಕೇರಿಂಗು ಎಲ್ಲ ಒಟ್ಟಾಗಿ ನನ್ನನ್ನು ಬದಲಾಯಿಸ್ತಿರ್ಬೋದು ಅಂತ ಅನ್ಸೋಕ್ ಶುರುವಾಗಿದೆ. ಬಟ್ ಎಲ್ಲಾನು ಹತ್ರ ಆಗಬೇಕು ಅಂದರೆ ನನಗೆ ನೆನಪಾಗಬೇಕು. ಇಲ್ಲ ಅಂದರೆ ಖುಷಿಯಾಗಿರ್ತೀವಿ. ಓಕೆನಾ? ನಿಜ ಹೇಳ್ತಿದೀಯೇನೋ? ನಿಜವಾಗ್ಲೂ 100% ನಂಬಿ. ಅಷ್ಟು ಮಾಡಿ ಪುಣ್ಯ ಕಟ್ಕೊಳಪ್ಪ. ನನ್ನ ಮಗನ್ಗೆ ಮಕ್ಕಳ ಮೇಲೆ ತುಂಬಾ ಅಭಿಮಾನ, ಆದ್ರೆ ಹೇಳ್ಕೊಳಲ್ಲ ಅಷ್ಟೇ. ನೀವು ಹೀಗೆ ಮಾಡಿದ್ದು ಅವನಿಗೆ ಗೊತ್ತಾದ್ರೆ ತುಂಬಾ ನೊಂದ್ಕೋತಾನೋ. ಅಜ್ಜಿ, ಈಗ ಅವ್ರು ಹೇಳಿದಾರಲ್ಲ, ಮಿಕ್ಕಿದೆಲ್ಲ ಅವ್ರಿಗೆ ಬಿಡಿ. ನೀವು ಕೋಪ ಬಿಟ್ಟು ತಿಂಡಿ ಮಾಡಿ. ಲಕ್ಷ್ಮಿ, ಕೊಡು. ಅಜ್ಜಿ, ನೀವೀಗ ತಿಂಡಿ ತಿನ್ನಿ. ನಾವು ತಪ್ಪು ಮಾಡಿದಾಗ ಕಪಾಳಕ್ಕೆ ಬರ್ಸಿ ಬುದ್ಧಿ ಹೇಳಕ್ಕೆ ನಿಮ್ಗೆ ಎನರ್ಜಿ ಬೇಡವಾ? ಥ್ಯಾಂಕ್ ಯು ಪ್ರಮೋದ್. ನನ್ನ ಮಾತಿಗೆ ಬೆಲೆ ಕೊಟ್ಟು ಅಜ್ಜಿಗೆ ತಿಂಡಿ ತಿನ್ನಿಸಿ ಈಗ ಪ್ರೇಮ್ ಹತ್ರ ಮಾತಾಡಕ್ ಹೋಗ್ತಾ ಇದ್ದೀರಾ. ನಂಗೆ ತುಂಬಾ ಖುಷಿ ಆಗ್ತಿದೆ. ನನ್ನ ತಮ್ಮನ ಮೇಲೆ ನನಗೆ ಯಾವ ಈಗೋನೂ ಇಲ್ಲ. ನಾನು ಅವನು ಚಿಕ್ಕ ವಯಸ್ಸಲ್ಲಿದ್ದಾಗ ಒಟ್ಟಿಗೆ ಅಜ್ಜಿ ತೊಡೆ ಮೇಲೆ ಮುಲುಗ್ತಿತ್ತು. ಈಗ ಹೀಗೆಲ್ಲ ಆಡ್ತಿದ್ದಾನಷ್ಟೇ. ಬಟ್ ನನಗೂ ಪ್ರೇಮ್ ಮೇಲೆ ಪ್ರೀತಿ ಇದೆ. ಆದರೆ ಲೈಫಲ್ಲಿ ನನಗೆ ಆದಂಥ ಒಂದು ಆದರ್ಶ ಇದೆ. ಅದು ಒಂದ್ಸಲ ಬಿಟ್ಕೊಡ್ಬಹುದು. ಅದು ಮಾನ ಆದರೂ ಸರಿ, ಸ್ವಾಭಿಮಾನ ಆದರೂ ಸರಿ. ಸ್ವಾಭಿಮಾನ ಬಿಟ್ಕೊಡಿ ಅಂತ ಯಾರು ಹೇಳ್ತಿಲ್ಲ. ನೀವಿಬ್ರು ಒಂದಾದ್ರೆ ಮನೆ ಚೆನ್ನಾಗಿರುತ್ತೆ, ಅಷ್ಟೇ ನನ್ನ ಉದ್ದೇಶ. ಅದಕ್ಕೋಸ್ಕರನೇ ಇದನ್ನ ಕೊನೆ ಅವಕಾಶ ಅಂತ ನೋಡ್ತಾ ಇದ್ದೀನಿ. ಪ್ರೇಮ್ ಈಗಲಾದ್ರೂ ಮರೆತು ಎಲ್ಲ ಒಂದಾದ್ರೆ ನಾವೆಲ್ಲ ಖುಷಿಯಿಂದ ಇರ್ಬೋದು. ನಂಗೆ ತುಂಬಾ ಖುಷಿ ಆಯ್ತು. ತಗೋ,
ನಿನ್ನ ಬರ್ತ್ಡೇಗೆ ಆನಿವರ್ಸರಿಗೆ ನ್ಯೂ ಇಯರ್ಗೆ ಕೊಟ್ಟಿದ್ದ ಗಿಫ್ಟ್ಗಳೆಲ್ಲ ಇದ್ರಲ್ಲಿದೆ. ನಿನ್ನ ದರಿದ್ರ ಋಣ ನನಗೆ ಬೇಕಾಗಿಲ್ಲ. ಪ್ರೇಮ್, ಏನಾಯ್ತು? ಯಾಕಿಷ್ಟು ರೂಢಾಗಿ ಬಿಹೇವ್ ಮಾಡ್ತಾ ಇದ್ದೀರಾ? ಪ್ರೇಮ್, ಏನು ಅಣ್ಣ ತಮ್ಮನ ಮಧ್ಯೆ ಋಣ ಅನ್ಕೊಂಡು ಇದೆಲ್ಲ ಬಿಟ್ಬಿಡು. ನೋಡು, ನನಗೆ ನಿನ್ನ ಹತ್ರ ಮಾತಾಡೋದಕ್ಕೂ ಇಷ್ಟ ಇಲ್ಲ. ನಿನಗೆ ಸಂಬಂಧಪಟ್ಟಿರೋ ಗಿಫ್ಟ್ಗಳೆಲ್ಲ ಇದರಲ್ಲಿದೆ. ಇದನ್ನ ಇಟ್ಕೋತೀಯೋ ಬಿಸಾಕ್ತಿಯೋ ಅದು ನಿನಗೆ ಬಿಟ್ಟಿದ್ದು. ನೋಡಿದ್ರ, ನೀವ್ ಹೇಳಿದ್ರಿಂತ ನನ್ನ ಸ್ವಾಭಿಮಾನ ಬಿಟ್ಟು ಬಂದೆ. ಆದ್ರೆ ಇವನು ಮಾತಾಡ್ತಿರೋ ಮಾತು ಅದು ಇದೇ ಲಾಸ್ಟ್. ಇನ್ನು ನನ್ನ ಲೈಫಲ್ಲೇ ಇವನ್ ಜೊತೆ ಮಾತಾಡಲ್ಲ. ಪ್ಲೀಸ್, ನನಗೆ ಯಾರು ಕನ್ವಿನ್ಸ್ ಮಾಡಕ್ ಟ್ರೈ ಮಾಡಬೇಡಿ. ನಾನು ನಿನ್ನ ಹತ್ರ ಮಾತಾಡೋದಕ್ಕೆ ಬರೋದಿಲ್ಲ. ಪ್ರೇಮ್, ಪ್ರಮೋದ್, ಪ್ಲೀಸ್ ನನ್ನ ಮಾತು ಕೇಳಿ. ನಾನು ಯಾರ ಮಾತನ್ನು ಕೇಳಲ್ಲ. ಒಂದ್ ನಿಮಿಷ. ಏಜೆ ನಿಮ್ಮಿಬ್ರು ಕರೀತಾ ಇದಾರೆ. ಏನು ಏಜೆ ಕರೀತಿದಾರ? ಅವ್ರಿಗೇನಾದ್ರೂ ಇವರಿಬ್ರು ಜಗಳದ ಬಗ್ಗೆ ಗೊತ್ತಾಯ್ತಾ? ಗೊತ್ತಾಗ್ಲಿ, ಅಪ್ಪನ ಹತ್ರ ಉತ್ತರ ಕೊಡ್ಬೇಕು ಅಂತ ನನಗೂ ಗೊತ್ತಿದೆ. ಅಪ್ಪ ಕೇಳಿದ್ರೆ ನನ್ನ ಹತ್ರನೂ ಉತ್ತರ ಇದೆ. ನೋಡ್ಲಿಲ್ಲ, ನನ್ಗೆ ಯಾರಾದರೂ ಹತ್ರ ಆದರೆ ಅವ್ರ ಮನಸ್ಸೊಳಗಡೆ ಏನಿದೆ ಅಂತ ತಿಳ್ಕೊಳ್ಳದೆ ಇರ್ಬೋದು. ಆದರೆ ಅವ್ರು ಖುಷಿಯಾಗಿದ್ದಾರಾ ಇಲ್ವಾ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಾಗುತ್ತೆ. ಸುಳ್ಳು ಹೇಳ್ಬೇಡ, ಏನಾಯ್ತು ಅಂತ ಹೇಳು. ನಿನ್ನ ಮನಸ್ಸಲ್ಲಿ ಏನೋ ನೋವಿದೆ, ಅದೇನು ಅಂತ ಮೊದಲು ಹೇಳು. ನನಗೆ ಯಾವ ನೋವಕ್ಕ? ನಾನು ಖುಷಿಯಾಗಿದ್ದೀನಿ. ಈ ಮನೇಲಿ ನನ್ನಷ್ಟು ಕೂಲಾಗಿ ಚಿಲ್ಲಾಗಿರೋರು ಯಾರೂ ಇಲ್ಲ ಗೊತ್ತಾ? ನೋಡ್ಲಿಲ್ಲ, ಕೆಲವು ವಿಷಯಗಳಿಗೆ ಫೋರ್ಸ್ ಮಾಡಿ ಕೇಳೋ ಅಗತ್ಯ ಇರಲ್ಲ. ಇನ್ನು ಕೆಲವು ವಿಷಯಗಳಿಗೆ ಫೋರ್ಸ್ ಮಾಡಿ ಕೇಳಬೇಕಾಗತ್ತೆ. ಅದಕ್ಕೆ ಕೇಳ್ತಾ ಇದ್ದೀನಿ. ನನಗೆ ಬೇಕಾಗಿರೋದು ನಿನ್ನ ಬೇಜಾರಿಗೆ ಕಾರಣ ಏನು ಅಂತ ಅಷ್ಟೆ. ಅದೇನು ಅಂತ ನೀನೇ ಹೇಳಬೇಕು. ಹೇಳು. ಹೋಗಿ ಅಕ್ಕ, ನಿಮಗೆ ನನ್ನ ಮುಖದಲ್ಲಿ ನಗು ನೋಡಿದ್ರೆ ಡೌಟ್ ಬರ್ತಿದ್ಯಾ? ಯಾಕೆ, ನಾನು ಖುಷಿಯಾಗಿರ್ಬಾರ್ದಾ? ಅದು ಹಾಗಲ್ಲ ಲೀಲಾ, ನನಗೆ ನಿಜವಾಗ್ಲೂ ಫೀಲ್ ಆಗ್ತಿದೆ. ನೀನು ಬೇಜಾರಾಗಿರೋದನ್ನ ನನ್ನ ಹತ್ರ ಮುಚ್ಚಿಡ್ಬೋದು. ಅದು ಕಣ್ಣಿಗೆ ಕಾಣಲ್ಲ ಸರಿ, ಆದರೆ ಒಳಗಣ್ಣಿಗೂ ಕಾಣಲ್ವಾ? ಅಕ್ಕ, ನಿಮಗೆ ನನ್ನ ಮೇಲೆ ಹೆವಿ ಲವ್ವು. ನಾವಿಬ್ರು ಅಕ್ಕ ತಂಗಿರ್ಕಿಂತ ಒಂದು ಕೈ ಮೇಲೆ ಅಲ್ವಾ? ಅದಕ್ಕೆ ನಿಮ್ಗೆ ಈ ಥರ ಅನಿಸ್ತಿದೆ. ನಾನು ತುಂಬ ಖುಷಿಯಾಗಿದ್ದೀನಿ ಅಕ್ಕ. ಇವರಿಬ್ರು ಒಂದಾಗ್ಬಿಟ್ರೆ ಅಷ್ಟೇ, ಕತೆ ಮುಗೀತು. ನಾನು ಲೀಲಾ ಮೇಲೆ ಏನು ಹೇಳೋದಕ್ಕೆ ಆಗೋದಿಲ್ಲ. ಇವರಿಬ್ರು ಜಗಳ ಆಡ್ಕೊಂಡಿದ್ರೆ ಮಾತ್ರ ಲೀಲಾ ಮನೆ ಮುರಿತಿದ್ದಾಳೆ ಅಂತ ಬಣ್ಣ ಕಟ್ಬೋದು. ರೀ, ಇನ್ನೂ ಏನೇ ನೋಡ್ತಿದ್ದೀರಾ? ಇಲ್ಲೆಲ್ಲ ಹಾಗೆ ಸಾಕಾಗ್ಲಿಲ್ವಾ? ಯಾರ್ಯಾರ ಹತ್ರನೂ ಎಲ್ಲ ಬುದ್ಧಿ ಹೇಳಿಸ್ಕೊಳಂಗಾಗೋಯ್ತು. ನಡೀರಿ, ಇನ್ನೂ ಏನ್ ನೋಡ್ತಿದ್ದೀರಾ? ನಡೀರಿ. ನೋಡಿದ್ರ ರೀ, ಅವ್ರಿಗಿನ್ನೂ ನಿಮ್ಮ ಮೇಲೆ ಏನು ದ್ವೇಷ ಇದೆ ಅಂತ ನನಗಂತೂ ಗೊತ್ತಿಲ್ಲ. ಅವ್ರು ಸರಿ ಹೋಗೋವರೆಗೂ ನಿಮಗೆ ನೆಮ್ಮದಿ ಇಲ್ಲ. ಬನ್ನಿ ಹೋಗೋಣ. ರಾವ್, ಈಗ ಎಷ್ಟೋ ದಿನದ ಮೇಲೆ ಇಷ್ಟು ಖುಷಿಯಾಗಿರೋದು ನೋಡಿ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಎಷ್ಟು ಮಾತಾಡ್ತೇಮ್ಮ ನೀನು? ನನಗೆ ಮಾತಾಡಕ್ ಬಿಡಿ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಯಾಕೆ ಇವತ್ತು ಇಷ್ಟು ಖುಷಿಯಾಗಿದ್ದೀನಿ ಅಂದರೆ, ಅಂತರ ನನಗೆ ನೀವು ನನ್ನ ಹೋಗು ಬಾ ಅಂತ ಕರಿಬೋದು ಅಂತ ಪರ್ಮಿಷನ್ ಕೊಟ್ಟಿದ್ದಾಳೆ. ಆ್ಯಕ್ಚುಲಿ ಏನು ಗೊತ್ತಾ, ನಾನು ಅವಳನ್ನ ಹೋಗಿ ಬನ್ನಿ ಅಂತ ಕರೆದಾಗ ನನಗಾಗ್ತಿದ್ದ ಕಷ್ಟ ಅವಳು ಕಾಣಿಸ್ತಾ ಇತ್ತಂತೆ. ಅದಕ್ಕೆ ನೀವು ಇನ್ಮೇಲೆ ಕಷ್ಟಪಡಬೇಡಿ, ನೀವು ಯಾವ ಮುಜುಗರನೂ ಇಲ್ಲದೆ ನನ್ನ ಹೋಗು ಬಾ ಅಂತ ಕರೀರಿ ಅಂತ ಪರ್ಮಿಷನ್ ಕೊಟ್ಟಿದ್ದಾಳೆ. ವಾವಲ್ವಾ? ಏನಮ್ಮ, ನಿನಗೆ ಹುಷಾರಿಲ್ವಾ ಈಗ? ಇಷ್ಟು ಒಳ್ಳೆ ವಿಷಯ ಹೇಳ್ತೇನೆ, ಇಷ್ಟೇ ಸ್ಮೈಲ್ ಮಾಡ್ತಿದ್ಯಲ್ಲ. ನಿನಗಿಂತ ಲೀಲಾನೇ ಬೆಟರು. ಎಷ್ಟು ಖುಷಿ ಪಟ್ಲು ಗೊತ್ತಾ ಅವಳು? ಲೀಲಾ ಹೇಳಿದ್ಯಾ? ಹಾ, ಮತ್ತೇನೇನು ಪಾಪ ಅವಳು ನಾನು ಅಂತರ ಒಂದಾಗಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತಾ ಇದ್ದಾಳೆ. ಅವಳು ವಿಷಯ ಹೇಳಿದೆ, ಎಷ್ಟು ಖುಷಿ ಪಟ್ಲು ಗೊತ್ತಾ? ನಿಂತಾರಲ್ಲ ಅವಳು.
ಎಲ್ಲದಕ್ಕೂ ಪ್ರಶ್ನೆ ಮಾಡ್ತೇನೆ. ಅದೆಲ್ಲ ಬಿಡಮ್ಮ, ನೀನು ಯೋಚನೆ ಮಾಡ್ಬೇಕಾಗಿರೋ ವಿಷಯ ಏನು ಗೊತ್ತಾ? ಯಾರೋ ಒಬ್ರು ನೀವು ತಾವು ಅಂತ ಕರೀತಿದ್ದವ್ರಿಗೆ ನನ್ನನ್ನ ಹೋಗು ಬಾ ಅಂತ ಕರಿ ಅಂತ ಹೇಳಿದ್ದಾರೆ ಅಂದ್ರೆ ಏನರ್ಥ ಅಂದ್ರೆ ನನಗವರು ಕ್ಲೋಸ್ ಆಗ್ತಾ ಇದ್ದಾರೆ ಅಂತ. ಸೊ ಅಂತರ ಇವತ್ತು ನನಗೆ ಇಷ್ಟು ಕ್ಲೋಸ್ ಆಗಿದ್ದಾಳೆ ಅಂದ್ರೆ ಇನ್ನು ಸ್ವಲ್ಪ ದಿನದಲ್ಲಿ ಕಂಪ್ಲೀಟ್ಲಿ ನನ್ನವಳಾಗ್ತಾಳೆ. ನನ್ನಂತ ಕಂಪ್ಲೀಟ್ ಆಗಿ ನನ್ನವಳಾಗ್ತಾಳಮ್ಮ. ಆಕ್ಚುಲಿ ಏನ್ ಗೊತ್ತಾ, ನನಗಿದು ಬಿಟ್ಟು ನನ್ನ ತಲೆ ಬೇರೆ ಯಾವ ಥಾಟ್. ಹೌದು ಏಜೆ, ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ, ಯಾವುದೇ ಸಂದರ್ಭ ಬರಲಿ ನಿನ್ನ ಪರವಾಗಿ ನಿಲ್ತೀನಿ ಅಂತ ಹೇಳಿದ್ದು ನಿಜ. ಆದರೆ ನನ್ನ ಮತ್ತೆ ಏಜೆ ಮಧ್ಯೆ ಯಾರೂ ಬರಲ್ಲ ಅನ್ನೋ ಕಾನ್ಫಿಡೆನ್ಸ್ ಮೇಲೆ ಏಜೆ ಆ ಮಾತು ಹೇಳಿದ್ದು ಎಷ್ಟು ಸತ್ಯನೋ, ಈಗ ಅಂತರ ಅಕ್ಕ ಬಿಟ್ಟು ಅವ್ರ ತಲೆಯಲ್ಲಿ ಬೇರೆ ಯಾರೂ ಬರಲ್ಲ ಅನ್ನೋದು ಅಷ್ಟೇ ಸತ್ಯ ಅಜ್ಜಿ. ಅವ್ರಿಗೆ ಒಂದು ಕ್ಷಣ ಆದರೂ ನನ್ನ ಬಗ್ಗೆ ಯೋಚನೆ ಮಾಡೋದಕ್ಕೆ ಅವಕಾಶ ಸಿಕ್ಕಿದಿದ್ರೆ ಅವ್ರು ನನ್ನ ಹತ್ರ ಬೇರೆ ಥರನೇ ನಡ್ಕೋತಾ ಇದ್ರು ಅಜ್ಜಿ. ಆದರೆ ಈಗ ಅವ್ರು ಪೂರ್ತಿಯಾಗಿ ಅಂತರ ಅಕ್ಕನ ಬಗ್ಗೆನೇ ಯೋಚನೆ ಮಾಡೋದು. ನಾನು ಖುಷಿಯಿಂದ ಒಪ್ಕೊಂಡಿದ್ದೀನಿ ಅಜ್ಜಿ. ಆದಷ್ಟು ಬೇಗ ಅಂತರ ಅಕ್ಕಂಗೆಲ್ಲ ನೆನಪಾಗಿ ಏಜೆ ಮತ್ತೆ ಅಂತರ ಅಕ್ಕ ಒಂದಾಗಬೇಕು. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ ಅಜ್ಜಿ. ವಿಧಿ ಮಾಡಿರೋ ತಪ್ಪಿಗೆ ಏಜೆನೆ ತಪ್ಪು ಮಾಡಿದ್ದಾರೆ ಅಂತ ನೀವೆಲ್ಲ ಅನ್ಕೊಳ್ಳೋದು ಯಾವ ನ್ಯಾಯ ಅಜ್ಜಿ? ಉತ್ತರ ಕೊಡಿ. ನಾನು ನಿನ್ನ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ನನ್ನ ಪ್ರಶ್ನೆಗೆ ನೀನು ಉತ್ತರ ಕೊಡು. ಇದೆಲ್ಲ ಮಾಡೋದ್ರಿಂದ ನಿನಗೆ ಖುಷಿನೇ ಆಗ್ತಿದೆ ಅನ್ನೋದಾದ್ರೆ ನಿನ್ನ ಕಣ್ಣಲ್ಲಿ ನೀರು ಯಾಕೆ ಬರ್ತಾ ಇದೆ? ನಿಂಗೆ ನನ್ನ ಮಾತಿನ ಮೇಲೆ ಬೆಲೆ ಇದ್ರೆ ನನ್ನ ಮಾತು ಕೇಳು. ಸರಿ, ನಾನು ನಿಂಗೆ ಆಮೇಲೆ ಫೋನ್ ಮಾಡ್ತೀನಿ. ಬಾಯ್. ಪಾಪ ಅಮ್ಮ ಎಷ್ಟು ನೊಂದ್ಕೊಂಡ್ಲೋ ಏನೋ. ಆದರೆ ನಾನಾದರೂ ಏನು ಮಾಡಲಿ? ಈ ಟೈಮಿಗೆ ಏನು ಸರಿ ಅನಿಸುತ್ತೆ ಅದನ್ನು ನಾನು ಮಾಡ್ತಾ ಇದ್ದೀನಿ. ಅಪ್ಪ ಮತ್ತು ಚುಕ್ಕಿನ ಹೇಗೋ ಸಮಾಧಾನ ಮಾಡ್ಬೋದು, ಆದರೆ ಅಮ್ಮಂಗೆ ಸಮಾಧಾನ ಮಾಡೋದು ಇದೆಯಲ್ಲ, ತುಂಬ ಕಷ್ಟ. ಈ ಮನೆ ಉದ್ಧಾರ ಮಾಡ್ತೀನಿ ಅಂತ ಬಂದೋಳು ನಿನ್ ಮನೆನೇ ಹಾಳು ಮಾಡ್ಕೊಂಡಿದ್ಯಲ್ಲ ಲೀಲಾ. ನಿನ್ನ ನೋಡಿದ್ರೆ ಅಯ್ಯೋ ಪಾಪ ಅನ್ನಕ್ಕೂ ಮನ್ಸು ಬರ್ತಾ ಇಲ್ಲ. ಯಾಕೆಂದ್ರೆ ಅದಕ್ಕಿಂತ ಕೆಳಗಡೆ ಪದ ಯಾವುದು ಸಿಗ್ತಾ ಇಲ್ವಲ್ಲ, ಅದಕ್ಕೆ. ಒಬ್ರಿಗೆ ಸಹಾಯ ಮಾಡಕ್ ಆಗ್ಲಿಲ್ಲ ಅಂದ್ರೂ ತೊಂದರೆ ಕೊಡಬಾರ್ದು. ಅಷ್ಟು ಬುದ್ಧಿ ಕಲಿ ಸಾಕು. ಪರವಾಗಿಲ್ವೇ, ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನಂತೆ. ಹಾಗನ್ನಿಸ್ತಿದೆ ನಿನ್ನ ನೋಡಿದ್ರೆ. ಮಣ್ಣು ಅಂಟೋದಲ್ಲ, ನಾನ್ ಮಣ್ಣಾದ್ರೂ ಪರವಾಗಿಲ್ಲ. ನಾನೇನ್ ಅನ್ಕೊಂಡಿದ್ದೀನೋ ಅದನ್ನ ನಾನ್ ಮಾಡೇ ಮಾಡ್ತೀನಿ. ನೀನ್ ನೋಡ್ಕೊಂಡು ಉರ್ಕೋತಾ ಇರು. ಏನ್ ಕಾನ್ಫಿಡೆನ್ಸ್! ವಾಹ್, ಸಿಂಪ್ಲಿ ಸೂಪರ್. ನಿನ್ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಆಲ್ರೆಡಿ ಉಪ್ಪರಿಗೆ ಮೇಲೆ ಇರ್ತಾ ಇದ್ರು. ಆದ್ರೆ ಏನ್ ಮಾಡ್ತೀಯಾ, ನಿನ್ನ ಈ ದರಿದ್ರ ಕಾಲ್ಗುಂಡಿಂದ ನೀನ್ ಉಪ್ಪರಿಗೆ ಮೇಲಿರೋದಿರ್ಲಿ, ಉಪ್ಪು ತಿನ್ನಕ್ಕೂ ಕಷ್ಟ ಪಡ್ಬೇಕಾಗ್ತಿದೆ. ದುರ್ಗಾ, ಏಜೆಗೆ ಹತ್ರ ಆಗಿದ್ದೀನಿ ಅಂತ ಮೆರಿತಾ ಇದ್ದೆ. ಅಷ್ಟರಲ್ಲಿ ಏಜೆನ್ನೇ ಕಳ್ಕೊಂಡೆ. ನಿನ್ ಸ್ಥಾನ ಬಿದ್ದೋಯ್ತು. ಈಗ ಅಂತರಾತ್ತೆಗೆ ಕ್ಲೋಸ್ ಆಗಿದ್ಯಾ. ಅತಿ ಶೀಘ್ರದಲ್ಲಿ ಅವರನ್ನು ಕಳ್ಕೋತೀಯ. ಛೆ, ಎಂತ ದರಿದ್ರ ಜೀವನ ನಿಂದು ಲೀಲಾ. ನಿನ್ ಸ್ಥಿತಿ ನೋಡ್ತಾ ಇದ್ರೆ ನನಗ್ ಕಣ್ಣೀರ್ ಬರ್ತಾ ಇದೆ. ಪಾಪ. ಅಬ್ಬಾ, ಆಟ ಆಡ್ಬೇಕು ದುರ್ಗಾ, ಆದ್ರೆ ಸಣ್ಣ ಮಕ್ಳ ಆಟ ಆಡಬಾರ್ದು.
ಏನಂದೆ ನೀನು? ನನಗೆ ಯಾರು ಹತ್ರ ಆಗ್ತಾರೋ ನಾನು ಅವ್ರನ್ನ ಆದಷ್ಟು ಬೇಗ ಕಳ್ಕೊತೀನಿ ಅಂತ ಹೇಳ್ದೆ ಅಲ್ವಾ? ನಾನು ಯಾರನ್ನ ಇಷ್ಟಪಟ್ಟಿದ್ದೀನೋ ಅವ್ರನ್ನ ಇದುವರೆಗೂ ನಾನು ಕಳ್ಕೊಂಡಿಲ್ಲ. ನನ್ನ ಸ್ನೇಹಕ್ಕೆ, ನನ್ನ ಪ್ರೀತಿಗೆ ಯಾರಿಗ ಅರ್ಹತೆ ಇರುತ್ತಲ್ಲ ಅವರು ಕೊನೆ ತನಕ ನನ್ನ ಜೊತೆಗಿರ್ತಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾರು ಗೊತ್ತಾ? ಏಜೆ ಮತ್ತೆ ಅಂತರ ಅಕ್ಕ. ಆಗೊಂದ್ಸಲ ನನ್ನ ಜೊತೆ ಡೀಪ್ ಆಗಿ ಫ್ರೆಂಡ್ಶಿಪ್ ಮಾಡೋ ತರ ನಾಟಕ ಮಾಡಿದ್ಯಲ್ಲ, ಆಮೇಲೆ ನೀನಾಗ ನೀನೇ ಓಡೋಗ್ಬಿಟ್ಟೆ. ಮೋಸ್ಟ್ಲಿ ನಿಂಗೆ ನನ್ನ ಜೊತೆ ಸ್ನೇಹ ಬೆಳ್ಸಕ್ಕೆ ಅರ್ಹತೆ ಇಲ್ಲ ಅನ್ಸುತ್ತೆ. ನಿಂಗೆ ಯೋಗ್ಯತೆನೇ ಇಲ್ಲ. ನಿನ್ನಂತವ್ರ ಜೊತೆ ಫ್ರೆಂಡ್ಶಿಪ್ ಬೆಳ್ಸಕ್ಕೆ ನನಗೆ ಅವಶ್ಯಕತೆನೂ ಇಲ್ಲ. ಏನಂದ್ರೆ ನಾನು ಅಂತರ ಅಕ್ಕನ ಪ್ರೀತಿನ ಕಳ್ಕೊತೀನಿ ಅಂತ ಹೇಳ್ದೆ ಅಲ್ವಾ? ಕಳ್ಕೊಂಡ್ರು ಪರವಾಗಿಲ್ಲ. ಈಗಾಗ್ಲೇ ಒದ್ದಾಡ್ತಿರೋ ಏಜೆಗೆ ಅಂತರ ಅಕ್ಕನ ಪ್ರೀತಿ ಸಿಗೋ ಹಾಗೆ ಮಾಡ್ತೀನಿ. ವೇಟ್ ಅಂಡ್ ವಾಚ್. ಇಂಥ ಟೈಮಲ್ಲಿ ನೀನು ಊದೋ ಪುಂಗಿನ ಕೇಳೋಷ್ಟು ಟೈಮ್ ನನಗಿಲ್ಲ. 11 ಗಂಟೆಗೆ ಕರೆಕ್ಟಾಗಿ ಬಾ ಅಂತ ಓಲೆ ಬೇರೆ ಬರ್ತಿದ್ದೀನಿ. 10:15 ನಾನೇ ಬಂದಿದ್ದೀನಿ, ಇನ್ನೂ ಇವಳು ಬಂದಿಲ್ಲ. ಟೈಮ್ ಸೆನ್ಸ್ ಇಲ್ಲ. ಮೋಸ್ಟ್ಲಿ ರೂಪ ಬರ್ತಿದ್ದಾಳೆ. ಪ್ರಮೋದ್ ಸರ್ ಇವ್ರು ಯಾಕೆ ಬಂದ್ರು? ಅಯ್ಯೋ, ಇದೇನಿದು? ಲಕ್ಷ್ಮಿ ಇಲ್ಲಿಗೆ ತಾನೇ ಬರೋಕ್ಕೆ ಹೇಳಿದ್ದು. ಟೈಮಿಗೆ ಕರೆಕ್ಟಾಗಿ ಬಂದಿದ್ದೀನಿ, ಇನ್ನೂ ಬಂದಿಲ್ವಲ್ಲ. ಇಲ್ಲೋದ್ಲು? ಇಲ್ಲ ಮೇಡಮ್, ಯಾಕೆ ಇಲ್ಲಿ ಬಂದ್ರು? ಮ್ಯಾಟ್ರ್ ಏನಾದ್ರು ಲೀಕ್ ಆಗೋಯ್ತಾ? ಚಾನ್ಸ್ ಇಲ್ವಲ್ಲ. ನಾನು ಓಲೆನ ಕರೆಕ್ಟಾಗಿ ರೂಪನ್ ಏಮಿಟ್ಟು ಬಿಸಾಡಿದ್ದೀನಿ. ಅಯ್ಯೋ ಅಯ್ಯಯ್ಯೋ, ಲಕ್ಷ್ಮಿ ಬರ್ಬೇಕಿತ್ತು. ಲೀಲಾ ಅವ್ರಿಗೆ ಬಂದಿದ್ದಾರೆ, ಕಾಣಿಸ್ಕೊಂಡ್ರೆ ಕಷ್ಟ. ಅಂತರ ಅಕ್ಕ ಇಲ್ಲೇ ಬರೋದಕ್ಕೆ ಹೇಳಿದ್ರು ಅಲ್ವಾ? ನಾನು 5 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ವಾಪಸ್ ಹೋಗ್ಬಿಟ್ರಾ? ಎಲ್ಲಿ ಹೋದ್ರು? ಅಯ್ಯಯ್ಯೋ, ಲಕ್ಷ್ಮಿನೂ ಬರ್ತಿದ್ದಾಳೆ. ಅಯ್ಯೋ, ಲಕ್ಷ್ಮಿ ಬರ್ತಾ ಇದ್ದಾಳೆ. ಲೀಲಾ ಅವರು ಇದ್ದಾರೆ. ಏನ್ ಮಾಡ್ಲಪ್ಪ? ಹೋಗಿ ಮಾತಾಡ್ಸ್ಬಿಡ್ಲಾ? ಬೇಡ 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 ಬೇಡ. ನಾನು ಲಕ್ಷ್ಮಿ ಮಾತಾಡ್ತಿರೋದು ಅಂತರ ಅಕ್ಕ ನೋಡಿದ್ರೆ ಅವ್ರು ಹೇಳ್ಬೇಕಾಗಿರೋ ಸೀಕ್ರೆಟ್ ಹೇಳೋದೇ ಇಲ್ಲ. ನೋಡಿ, ನಾನು ಒಬ್ಳನ್ನ ಕರ್ತಿದ್ದೆ, ಇಲ್ಲಿ ನೋಡಿದ್ರೆ ಇಡೀ ಮನೆನೇ ಬರ್ತಿದೆ. ಈ ಹೊತ್ತಲ್ಲಿ ನನ್ನ ಗರ್ಲ್ ಫ್ರೆಂಡ್ ಬಂದ್ರೆ ಏನಪ್ಪಾ ಮಾಡೋದು? ಅಯ್ಯೋ, ನನ್ನ ಕರ್ಮ. ಲೀಲಾ ಅತ್ತೆ, ಲೀಲಾ ಅತ್ತೆ ನನ್ನ ಕರೆದ್ಬಿಟ್ಟು ಅವ್ರೇನು ಬಂದಿಲ್ಲ. ಯಾಕೆ? ನೀನು ತುಂಬಾ ಇನ್ನೋಸೆಂಟ್ ಇದೆಯಾ ಲಕ್ಷ್ಮಿ. ನಿನಗೆ ಅರ್ಥ ಆಗಲ್ಲ. ನಾನು ಒಬ್ನಿಗೆ ಏನಾದರೂ ಅಂದಿದ್ರೆ ನಾನು ಸಹಿಸ್ಕೊತಿದ್ದೆ. ನನ್ನ ಜೊತೆ ನಿನ್ಗೂ ಅಂದಿದ್ದಾರೆ. ನನ್ನ ನಂಬ್ಕೊಂಡು ಈ ಮನೆಗೆ ಬಂದಿದ್ಯಾ. ನನ್ನಿಂದ ನೀನ್ಯಾಕೆ ಮಾತು ಕೇಳಬೇಕು? ಅದಕ್ಕೆ ನಾವೀ ಮನೇಲಿ ಇರೋದು ಬೇಡ. ನನ್ಗೇನ್ ಬೇಜಾರಾಗಿಲ್ಲ. ಮನೆ ಅಂದ್ಮೇಲೆ ಇದೆಲ್ಲ ಸಹಜ. ಜಗಳನೇ ಸಹಜ ಅನ್ಸದ್ಮೇಲೆ ಇದು ಮನೆಯಾಗಿ ಉಳ್ಕೊಂಡಿಲ್ಲ ಲಕ್ಷ್ಮಿ. ಮರ್ಯಾದೆ ಇಲ್ದಿರೋ ಜಾಗದಲ್ಲಿ ನಾವು ಉಳ್ಕೋಬಾರ್ದು. ಇದು ಅಪ್ಪ ಹೇಳ್ಕೊಟ್ರೋ ಪಾಠ. ಅದಕ್ಕೆ ನಾನು ಲಾಯರ್ಗೆ ಫೋನ್ ಮಾಡ್ತೀನಿ. ಅವ್ರು ಬಂದು ಫಾರ್ಮಾಲಿಟೀಸ್ ಎಲ್ಲ ಮುಗಿಸ್ತಾರೆ. ಆಮೇಲೆ ನಾವು ಬೇರೆ ಹೋಗ್ತೀವಿ. ದಿಸ್ ಈಸ್ ಮೈ ಫೈನಲ್ ಡಿಸಿಷನ್. ರೀ, ನನ್ನ ಮಾತು ಕೇಳ್ರಿ. ಬೇಡ ರೀ, ರೀ ಪ್ಲೀಸ್ ರೀ, ಬೇಡ ರೀ. ರೀ, ಹಲೋ ಹಲೋ ಸರ್, ನಾನು ಪ್ರಮೋದ್ ಮಾತಾಡ್ತಿರೋದು. ಹಾಂ ರೀ, 1 ನಿಮಿಷ.